ಇವತ್ತು ಶೋಷಿತ ಸಮುದಾಯಗಳ ಸಭೆಯಾಗಿದೆ. ಈ ಸಭೆಯಲ್ಲಿ ಜಾತಿ ಗಣತಿ ವಿಚಾರ ಕುರಿತಂತೆ ವಿಸ್ತೃತವಾದಂತ ಚರ್ಚೆ ಆಗಿದೆ. ಏನೇನೆಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಯಿತು ಎಂಬತಕ್ಕಂಥ ವಿಚಾರ ಕುರಿತಂತೆ ಸಂಘಟನೆಯ ಸಂಚಾಲಕರಾಗಿರ್ತಕ್ಕಂಥ ರಾಮಚಂದ್ರಪ್ಪ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗೋಣ ಬನ್ನಿ. ಸರ್, ಇವತ್ತು ಸಮುದಾಯದ ಸಭೆಯಾಗಿದೆ, ಕೆಲವೊಂದು ಶೋಷಿತ ಸಮುದಾಯಗಳು ಕೂಡ ಭಾಗಿಯಾಗಿದ್ದು, ಏನೆಲ್ಲ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗಿದೆ ಸರ್? ಸುಮಾರು 55 ಸಂಘಟನೆಗಳು ಇವತ್ತು ಪಾಲ್ಗೊಂಡಿರ್ತಕ್ಕಂತಹ ಸಭೆ. ಈ ಸಭೆಯಲ್ಲಿ ನಾವು ನಿರ್ಣಯ ಮಾಡಿದ್ದೀವಿ, ಸರ್ಕಾರ ಯಾವುದೇ ಒತ್ತಡಕ್ಕೆ ಮಣಿಯದೆ ಈ ಒಂದು ವರದಿಯನ್ನು ಬಿಡುಗಡೆ ಮಾಡಿ ಸಾರ್ವಜನಿಕ ಚರ್ಚೆಗೆ ಬಿಡಬೇಕು. ಅದರಲ್ಲೇನಾದರೂ ನ್ಯೂನ್ಯತೆಗಳಿದ್ರೆ ಅದನ್ನು ಸರಿಪಡಿಸಿ ಅನುಷ್ಠಾನಗೊಳಿಸಬೇಕು ಅಂತ ಸರ್ಕಾರದ ಮೇಲೆ ಒತ್ತಡ ಹಾಕೋದಕ್ಕೆ ಒಂದು ನಿರ್ಣಯ ಕೊಂಡಿದ್ದೀವಿ. ಮತ್ತೆ ಇದನ್ನು ಯಾರು ವಿರೋಧ ಮಾಡ್ತಿದ್ದಾರೆ ಆ ವಿರೋಧ ಮಾಡೋರಿಗೂ ಕೂಡ ನಾವು ಹೇಳ್ತಿದ್ದೀವಿ, ನೀವು ನೋಡಿಲ್ಲ ನಾವು ನೋಡಿಲ್ಲ, ಅದನ್ನು ಅನುಷ್ಠಾನ ಮಾಡೋದಕ್ಕಿಂತ ಮುಂಚಿತವಾಗಿ ಸಾರ್ವಜನಿಕ ಚರ್ಚೆಗೆ ಬಿಡಿ ಅಂತ ಕೇಳೋಣ. ಆ ಸಾರ್ವಜನಿಕ ಚರ್ಚೆಗೂ ಬಿಡೋದಕ್ಕೆ ನೀವೇನಾದರೂ ವಿರೋಧ ಮಾಡಿದ್ರೆ ಅದಕ್ಕೆ ಪ್ರತಿ ವಿರೋಧ ನಾವು ಮಾಡ್ತೀವಿ ಅಂತ ಅನ್ನೋದನ್ನು ಅವರಿಗೆ ಹೇಳ್ತಿದ್ದೀವಿ, ನಿಮ್ಮ ಮುಖಾಂತರ ಹೇಳೋಣ ಅಂತ. ಮತ್ತೆ ಈ ಒಂದು ಕಾಂತರಾಜ್ ವರದಿ ಏನಿದೆ, ಆ ವರದಿಯಲ್ಲಿ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಒಂದು ಕನಸನ್ನು ಕಂಡಿದ್ದಂತಹ ಅಂಬೇಡ್ಕರ್ ಅವರ ಆಶಯವನ್ನ ಪೂರೈಸಬೇಕು ಅಂತ ಅನ್ನೋ ದೃಷ್ಟಿಯಲ್ಲಿ ಯಾವ್ಯಾವ ಸಮಾಜಗಳು ಯಾವ್ಯಾವ ಸ್ಥಿತಿಯಲ್ಲಿದ್ದಾವೆ ಅಂತ ಅನ್ನೋದನ್ನು ಅರಿತುಕೊಂಡು ಬಹಳ ತಳಮಟ್ಟದಲ್ಲಿರ್ತಕ್ಕಂತಹ ಸಮಾಜಗಳನ್ನು ಮೇಲೆತ್ತೋದಕ್ಕೆ ಅವರಿಗೆ ಯಾವ ರೀತಿ ಪ್ರೋತ್ಸಾಹ ಕೊಡಬೇಕು ಅಂತ ಅನ್ನೋದನ್ನು ತೀರ್ಮಾನ ಮಾಡಬೇಕು, ಕಾರ್ಯಕ್ರಮಗಳನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಮಾಡಿಸಿರ್ತಕ್ಕಂಥ ಈ ಒಂದು ಸಮೀಕ್ಷೆಯ ವರದಿಯನ್ನು ವಿರೋಧ ಮಾಡೋದಕ್ಕೆ ಕಾರಣನೇ ಇಲ್ಲ. ಆದ್ರೂ ಕೆಲವೊಂದು ನಾಯಕರುಗಳು, ಅಂದ್ರೆ ಕಾಂಗ್ರೆಸ್ ಪಕ್ಷ ಇರ್ಬೋದು, ಬಿಜೆಪಿ ಜೆಡಿಎಸ್ ನ ನಾಯಕರುಗಳು ಈ ವಿಚಾರ ಕುರಿತಂತೆ ಅಪಸ್ವರ ಅಸಮಾಧಾನವನ್ನು ಕೂಡ ಹೊರ ಹಾಕ್ತಾ ಇದ್ದಾರೆ. ಅದರಲ್ಲೂ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ನೀಡಿತ್ತು, ಆದ್ರೂ ಕೂಡ ಜವಾಬ್ದಾರಿತ ಸ್ಥಾನದಲ್ಲಿರೋ ನಾಯಕರು ಮಾತಾಡ್ತಾ ಇದ್ದಾರೆ. ಅಲ್ಲ, ಬಹುಸಂಖ್ಯಾತರಾದಂತಹ ನಾವು ಅದು ಬೇಕು ಅಂತಿದ್ದೀವಿ. ನಮ್ಮನ್ನ ಯಾವುದೇ ಕಾರಣಕ್ಕೂ ಈ ಬಹುಸಂಖ್ಯಾತರು ಯಾವ ಸ್ಥಿತಿಯಲ್ಲಿದ್ದಾರೆ ಇಷ್ಟು ದಿವಸ ಅದೇ ಸ್ಥಿತಿಯಲ್ಲಿ ಮುಂದುವರಿಬೇಕು ಅಂತ ನಾವು ಒಂದು ಕನಸನ್ನು ಕಂಡಿರ್ತಕ್ಕಂತಹ ಪ್ರಬಲವಾದ ಜಾತಿಗಳು ಅದನ್ನು ವಿರೋಧ ಮಾಡ್ತಿದ್ದಾವೆ. ಆ ವಿರೋಧ ಮಾಡೋದು ಈಗ ನಡೆಯಲ್ಲ, ಹಿಂದೆ ನಡೀತಿತ್ತು, ಈಗ ನಡೆಯಲ್ಲ, ಎಚ್ಚರಿಕೆಯಾಗಿರ್ರಿ ಅಂತ ಹೇಳ್ತೀವಿ. ಸರ್, ಈಗ ಯಾವ ರೀತಿ ಎಚ್ಚರಿಕೆ ಕೊಡ್ತೀರಾ ಸರ್ ಈ ಗಣತಿಯನ್ನು, ಈ ಜಾತಿ ಗಣತಿ ವರದಿಯನ್ನ ವಿರೋಧ ಮಾಡ್ತಾ ಇರ್ತಕ್ಕಂಥ ನಾಯಕರುಗಳಿಗೆ? ನೋಡ್ರಿ, ರಾಜಕೀಯ ನಾಯಕರುಗಳಿಗೆ ನಾವು ಹೇಳೋದಿಷ್ಟೇ, ಯಾರು ವಿರೋಧ ಮಾಡ್ತೀರಿ ಕಾರಣ ಇಲ್ಲದೆ ವಿರೋಧ ಮಾಡಕ್ಕೆ ಹೋಗ್ಬೇಡಿ. ಚರ್ಚೆ ಮಾಡೋಣ, ಬಿಡುಗಡೆ ಮಾಡಲಿ, ಸಾರ್ವಜನಿಕ ಚರ್ಚೆ ಕೊಡಲಿ, ಮತ್ತು ವಿಧಾನಸಭೆಯಲ್ಲಿ ಚರ್ಚೆ ಆಗಲಿ. ತದನಂತರ ಅದನ್ನು ನ್ಯೂನ್ಯತೆಗಳನ್ನು ಸರಿಪಡಿಸಿ ಅದನ್ನು ಅನುಷ್ಠಾನಕ್ಕೆ ತರೋಣ. ಈ ಒಂದು ರಾಜ್ಯದ ಸಂಪತ್ತು ಸಮವಾಗಿ ಹಂಚಿಕೆ ಆಗಬೇಕು ಅಂತ ಅನ್ನೋದಾದರೆ, ಈ ಒಂದು ರಾಜ್ಯದಲ್ಲಿ ಸಮಾಜ ನಿರ್ಮಾಣ ಆಗ್ಬೇಕಂತಂದ್ರೆ ಈ ಒಂದು ಸಮೀಕ್ಷೆಯ ವರದಿ ಅತ್ಯಗತ್ಯವಾಗಿ ಬೇಕು ಅಂತ ಅನ್ನೋದನ್ನು ಅವ್ರಿಗೆ ಮನವರಿಕೆ ಮಾಡಿಕೊಡ್ತೀವಿ. ಅವ್ರ ಮನವರಿಕೆಗೂ ಬಗ್ಗಿಲ್ಲ ಅಂತಂದ್ರೆ ಅವರು ಹೋರಾಟಗಳು ಮಾಡಿದ್ರೆ ಅದಕ್ಕೆ ಪ್ರತಿಯಾಗಿ ನಾವು ಹೋರಾಟಗಳನ್ನು ಮಾಡ್ತೀವಿ. ಇದಿಷ್ಟು ಸಂಚಾಲಕರಾಗಿರ್ತಕ್ಕಂಥ ರಾಮಚಂದ್ರಪ್ಪ ಅವರ ಮಾತು. ಜಾತಿ ಗಣತಿ ವಿಚಾರ ಕುರಿತಂತೆ ರಾಜಕೀಯ ಬೇಡ, ಎಲ್ಲರೂ ಕೂಡ ಅಧ್ಯಯನ ಮಾಡೋಣ, ಸಂಪನ್ಮೂಲಗಳನ್ನ ನಾವೆಲ್ಲ ಹಂಚ್ಕೊಂಡು ತಿನ್ನೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಬೈರೇಶ್ ತಿಪಟೂರ್ ಜೊತೆ ಶಿವಪ್ರಸಾದ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.